ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಆರ್ಥಿಕ ಚೇತರಿಕೆ ಇರುತ್ತದೆ, ತಂದೆಯಿಂದ ಸಹಕಾರ ಸಿಗುತ್ತದೆ, ಅಪವಾದ ಅಪನಿಂದನೆಯ ಸಾಧ್ಯತೆಗಳಿವೆ, ಭೂಮಿ ಮತ್ತು ವಾಹನ ಅನುಕೂಲ. ಮುಂದಿನ ರಾಶಿ ವೃಷಭ. ಆರ್ಥಿಕ ಚೇತರಿಕೆ ಇರುತ್ತದೆ, ಯಶಸ್ಸು ಪ್ರಶಂಸೆಯ ದಿನ, ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು, ಮಾನಸಿಕ ಚಂಚಲತೆ ಇರುತ್ತದೆ. ಮಿಥುನ ರಾಶಿ. ಹಠದ ಸ್ವಭಾವ, ಆರ್ಥಿಕ ಕೊರತೆ, ವಸ್ತ್ರಾಭರಣ ಖರೀದಿ, ಉದ್ಯೋಗ ನಷ್ಟ. ಕಟಕ ರಾಶಿ. ಯತ್ನ ಕಾರ್ಯಗಳಲ್ಲಿ ಜಯ, ಹೆಸರು ಗೌರವ ಪ್ರತಿಷ್ಠೆ ಪ್ರಾಪ್ತಿ, ವಿದ್ಯಾಭ್ಯಾಸ ಪ್ರಗತಿ, ದೂರದ ಪ್ರಯಾಣದ ಅನುಕೂಲ. ಸಿಂಹರಾಶಿ. ಅವಮಾನ, ನೋವು, ಕಿರಿಕಿರಿ, ಪ್ರಯಾಣದಲ್ಲಿ ವಿಘ್ನಗಳು, ಉದ್ಯೋಗದಲ್ಲಿ ಒತ್ತಡ, ಪ್ರೀತಿ ವಿಶ್ವಾಸ ನಂಬಿಕೆಗೆ ಪೆಟ್ಟು. ಕನ್ಯಾ ರಾಶಿ. ಉದ್ಯೋಗದಲ್ಲಿ ಲಾಭ ಇದೆ, ಕೆಲಸ ಕಾರ್ಯಗಳಿಗೆ ಪೂರಕ ವಾತಾವರಣ, ಉನ್ನತ ವಿದ್ಯಾಭ್ಯಾಸ ಅನುಕೂಲ, ಶುಭ ಕಾರ್ಯಗಳಲ್ಲಿ ಯಶಸ್ಸು. ತುಲಾ ರಾಶಿ. ಅಧಿಕ ಸುಸ್ತು, ಗಾಬರಿ, ಆತಂಕ, ಮಾನಸಿಕ ಒತ್ತಡ ಮತ್ತು ಕಿರಿಕಿರಿ, ಶತ್ರುಬಾಧೆ ಕಾಡುತ್ತದೆ, ಆರ್ಥಿಕ ಹಿನ್ನಡೆ. ವೃಶ್ಚಿಕ ರಾಶಿ. ಭಾವನಾತ್ಮಕ ಪೆಟ್ಟು, ಉನ್ನತ ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಆರೋಗ್ಯ ಸುಧಾರಣೆ, ಭವಿಷ್ಯದ ಚಿಂತೆ. ಧನುಸು ರಾಶಿ. ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆ, ಮಾನಸಿಕ ಗೊಂದಲ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಗುಪ್ತ ವಿಷಯಗಳಿಂದ ಸಮಸ್ಯೆಗಳು. ಮಕರ ರಾಶಿ. ಆರ್ಥಿಕ ಚೇತರಿಕೆ ಇರುತ್ತದೆ, ಸಂಗಾತಿಯಿಂದ ಅನುಕೂಲ, ಮಕ್ಕಳಿಂದ ಸಹಕಾರ, ಸ್ಥಿರಾಸ್ತಿ ಮಾರಾಟದ ಸಂಭವ ಇರುತ್ತದೆ. ಕುಂಭರಾಶಿ. ಆರ್ಥಿಕ ಅನಾನುಕೂಲ, ಶತ್ರುಗಳ ಉಪಟಳ, ಕೌಟುಂಬಿಕ ಅಸಹಕಾರ, ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ. ಕೊನೆಯದಾಗಿ ಮೀನರಾಶಿ. ವ್ಯವಹಾರದಲ್ಲಿ ನಷ್ಟ, ಅಧಿಕ ಖರ್ಚು, ಮಕ್ಕಳಿಂದ ಅಂತರ, ಭಾವನಾತ್ಮಕ ಪೆಟ್ಟು ಬರುವಂತಹ ದಿನ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.